ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 26ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ವಿದ್ಯಾರ್ಥಿ ನಿಲಯದಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ 20 ದಿನಗಳಿಗೆ ಸಾಕಾಗುವಷ್ಟು ಆಹಾರ ಸಾಮಗ್ರಿಗಳಿವೆ. ಇನ್ನು 25 ವಿದ್ಯಾರ್ಥಿಗಳು ಇವರ ಜೊತೆ ಸೇರಿದ್ರೆ ಇದೇ ಆಹಾರ ಸಾಮಗ್ರಿಗಳು ಎಷ್ಟು ದಿನಗಳವರೆಗೆ ಸಾಕಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು? 100 ಇತ್ತು. ಸೊ ಆಹಾರ ಲಭಿಸುವ ದಿನಗಳು ಎಷ್ಟು? 20 ದಿನಗಳು. ಸೊ ನಂತರ ಸೇರಿದ ವಿದ್ಯಾರ್ಥಿಗಳು ಎಷ್ಟಾದ್ರು? 25 ಆದ್ರು. ಅಂದ್ರೆ ಎಷ್ಟಾಯ್ತು? ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 125 ಆಯ್ತು. ಸೊ ಹಾಗಾದ್ರೆ ಆಹಾರ ಲಭಿಸುವ ಹೊಸ ದಿನಗಳ ಸಂಖ್ಯೆಯನ್ನ ಕಂಡುಹಿಡ್ಕೊಳ್ಬೇಕು. ಸೊ ಇಲ್ಲಿ ನಾವು ವಿಲೋಮ ಅನುಪಾತವನ್ನ ಉಪಯೋಗಿಸಿದ್ರೆ, ಸೊ m1 ಇಂಟು d1 is equal to m2 into d2. Okay, so ಇಲ್ಲಿ m1, m2, d1, d2 ಅಥವಾ ನೀವು x1, x2, y1, y2 ಅಂತ ಬೇಕಾದ್ರೂ ಕೂಡ ತಗೊಳ್ಬಹುದು. ಓಕೆ, ಸೊ ಈಗ ಏನಾಗುತ್ತೆ? ಇದು m1 ಎಷ್ಟಿದೆ? 100 ಗುಣಿಸು d1 20 is equal to m2 125 ಗುಣಿಸು x. ಸೊ ಈಗ x ಅನ್ನ ಫೈಂಡ್ ಔಟ್ ಮಾಡಬೇಕು. x is equal to 100 ಗುಣಿಸು 20 ಡಿವೈಡೆಡ್ ಬೈ 125. ಓಕೆ, ಸೊ ಇದನ್ನ 25ರಿಂದ ಗುಣಿಸಿದ್ರೆ, ಸೊ 25 4 100, ಸೊ 25 5 125. ಸೊ 5 1 5, 5 4 20 ಈಸ್ ಈಕ್ವಲ್ ಟು ಎಷ್ಟಾಯ್ತು? 16 ಬಂದಿದೆ. ಸೊ ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು ಹೇಳಿ? 16 ದಿನಗಳು ಅಂತ ಆಯ್ತು. ಸೊ ಅಂದ್ರೆ ಏನಾಯ್ತು? ಅದೇ ಆಹಾರ ಸಾಮಗ್ರಿಗಳು 16 ದಿನಗಳಿಗೆ ಸಾಲುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 125 ಆದ್ರೆ, ಸೊ ಅದೇ ಆಹಾರ ಸಾಮಗ್ರಿಗಳು ಎಷ್ಟು ದಿನ ಸಾಕಾಗತ್ತೆ ಅಂತ ಕೇಳಿದಾರಲ್ವಾ? ಸೊ 16 ದಿನ ಸಾಕಾಗತ್ತೆ. 100 ಮಕ್ಕಳಿದ್ರೆ 20 ದಿನ ಬೇಕಾಗಿತ್ತು. 125 ಆಯ್ತು ಅಂದ್ರೆ 16 ದಿನ ಬರುತ್ತೆ ಆಹಾರ ಸಾಮಗ್ರಿಗಳು. ಓಕೆ, ಥ್ಯಾಂಕ್ ಯು.